ಸಾಂಸ್ಕೃತಿಕ ನಗರಿ ಮೈಸೂರು ಬಳಿಕ ಅಂಬಾರಿ ಡಬಲ್ ಡೆಕ್ಕರ್ ಬಸ್ ಬೆಂಗಳೂರಿನ ರಸ್ತೆಗಿಳಿಯಲಿದೆ. ಪ್ರವಾಸಿಗರನ್ನ ಸೆಳೆಯುವ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದಿಂದ ಈ ಸೇವೆ ಸಿಗಲಿದೆ. ನಾಳೆಯಿಂದಲೇ ಪ್ರವಾಸಿಗರು ಈ ಬಸ್ನಲ್ಲಿ ಪ್ರಯಾಣ ಮಾಡಬಹುದು. ನಾಳೆ ಬೆಳಗ್ಗೆ 10:30ಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ರವೀಂದ್ರ ಕಲಾಕ್ಷೇತ್ರ ಮುಂಭಾಗದಲ್ಲಿ ಹಸಿರು ಬಾವುಟ ತೋರಿಸುವುದರ ಮೂಲಕ ಡಬಲ್ ಡೆಕ್ಕರ್ ಬಸ್ಗಳಿಗೆ ಚಾಲನೆ ನೀಡಲಿದ್ದಾರೆ. ಒಟ್ಟು 3 ಬಸ್ಗಳು ರವೀಂದ್ರ ಕಲಾಕ್ಷೇತ್ರ, ವಿಧಾನಸೌಧ, ಕಂಠೀರವ ಸ್ಟೇಡಿಯಂ, ಹೈಕೋರ್ಟ್, ಜಿಪಿಒ ಮಾರ್ಗದಲ್ಲಿ ಸಂಚರಿಸಲಿವೆ. ಇಷ್ಟು ದಿನ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪ್ರವಾಸಿಗರನ್ನ ಆಕರ್ಷಿಸಿದ್ದಂತಹ ಅಂಬಾರಿ ಡಬಲ್ ಡೆಕ್ಕರ್ ಬಸ್ ಈಗ ಬೆಂಗಳೂರಿನಲ್ಲೂ ಕೂಡ ತನ್ನ ಕಾರ್ಯವನ್ನು ಆರಂಭಿಸ್ತಾ ಇದೆ. ಬೆಂಗಳೂರಿಗೆ ಬರುವಂಥ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುವಂಥ ನಿಟ್ಟಿನಲ್ಲಿ ಇಂದಿನಿಂದ ಬೆಂಗಳೂರಿನಲ್ಲೂ ಕೂಡ ಡಬಲ್ ಡೆಕ್ಕರ್ ಬಸ್, ಅಂಬಾರಿ ಡಬಲ್ ಡೆಕ್ಕರ್ ಬಸ್ ರಸ್ತೆಗೆ ಇಳಿಯುತ್ತೆ. ಈಗಾಗಲೇ ಮೈಸೂರಿನಲ್ಲಿ ಅನೇಕ ಬಸ್ಗಳು ಇದರ ಓಡಾಟವನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖ ಸ್ಥಳಗಳನ್ನು ಆ ಭಾಗಗಳಲ್ಲಿ ಸಂಚಾರ ಮಾಡಿ ಅಲ್ಲಿರುವಂತಹ ಬರುವಂಥ ಪ್ರವಾಸಿಗರಿಗೆ ತೋರಿಸುವಂತಹ ಕೆಲಸಗಳೆಲ್ಲವನ್ನು ಕೂಡ ಮಾಡ್ತಾ ಇತ್ತು. ಇಂದಿನಿಂದ ಬೆಂಗಳೂರಿನಲ್ಲೂ ಕೂಡ ಇದರ ಓಡಾಟ ಆರಂಭ ಆಗಲಿದೆ. 2 ಸ್ಟೆಪ್ಗಳಿರುತ್ತೆ. ಒಂದು AC, ಮತ್ತೊಂದು ಇನ್ನೊಂದು ಮೇಲ್ಗಡೆ ನಿಮಗೆ ಓಪನ್ ಸೀಟೆಡ್ ಗಾಡಿ ಅಂದರೆ ಡಬಲ್ ಡೆಕ್ಕರು. ಇದನ್ನು ಬಳಸಬೇಕು ಅಥವಾ ಇದರಲ್ಲಿ ಓಡಾಟವನ್ನು ಮಾಡಬೇಕು ಅಂದಂಥವರು ರವೀಂದ್ರ ಕಲಾಕ್ಷೇತ್ರ ಏನಿದೆ ಇಲ್ಲಿ ಇದಕ್ಕೊಂದು ಕೌಂಟರ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಬಂದು ಬಸ್ಸನ್ನು ಟಿಕೆಟನ್ನು ತೆಗೆದುಕೊಂಡು ಆ ನಗರದ ಸಂಚಾರವನ್ನು ಮಾಡ್ಬೋದು. 1 ಗಂಟೆಗಳ ಕಾಲ ಆರಂಭ ಇಲ್ಲಿಂದ ಆಗುತ್ತೆ. ಅಂದರೆ ಟೌನ್ ಹಾಲ್ನ ಮುಂಭಾಗದಿಂದ ಆರಂಭ ಆಗುತ್ತೆ. ಟೌನ್ ಹಾಲ್ನಿಂದ ಆರಂಭವಾಗುವಂತಹ ಈ ರೂಟ್ ಮ್ಯಾಪ್ ಏನಿದೆ ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ, ವಿಧಾನಸೌಧ, ಕಸ್ತೂರ್ಬಾ ರಸ್ತೆ, ಜನರಲ್ ಪೋಸ್ಟ್ ಆಫೀಸ್ ಸೇರಿದಂತೆ ಈ ಎಲ್ಲ ಪ್ರಮುಖ ಕಡೆಗಳಲ್ಲೂ ಕೂಡ ಸಂಚಾರವನ್ನು ಮಾಡುವಂಥದ್ದು. ಪ್ರವಾಸಿಗರು ಬೆಂಗಳೂರನ್ನ ರೌಂಡ್ ಹಾಕಬೇಕು ಅಂತ ಹೇಳಿದ್ರೆ ಕೆಲ ಬೆಂಗಳೂರಿನ ಪ್ರಮುಖ ಪ್ರದೇಶಗಳನ್ನು, ಪ್ರಮುಖ ಸ್ಥಳಗಳನ್ನು ನೋಡಬೇಕು ಅಂದರೆ ಇದರ ಉಪಯೋಗವನ್ನು ತೆಗೆದುಕೊಳ್ಬೋದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ.